ಇವತ್ತು ನಮ್ಮ ಕುಮಾರಣ್ಣವರು ಅವರ ಕೈಟದ ಸತಿಯನ್ನ ಋಣವನ್ನ, ಆ ಗಂಡು ಮಗನ ಋಣವನ್ನ, ಹೆಣ್ಣು ಮಗನ ಋಣವನ್ನ, ಅವರ ಅಣ್ಣ ತಮ್ಮ ಋಣವನ್ನ, ಅವರ ಅಕ್ಕ ತಂಗಿ ಋಣವನ್ನ, ಎಲ್ಲ ಋಣವನ್ನು ಕಳ್ಕೊಂಡು ಇವತ್ತು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನೋಡಿ, ಆ ಭಗವಂತ 84 ಲಕ್ಷ ಜೀವಿರಾಶಿಯನ್ನ ಸೃಷ್ಟಿ ಮಾಡಿದ್ದಾನೆ. 84 ಲಕ್ಷ, ಒಂದಲ್ಲ ಎರಡಲ್ಲ ಮೂರಲ್ಲ ಮೂರಲ್ಲ, 84 ಲಕ್ಷ ಜೀವಿರಾಶಿ ಜನಿಸಿ ನೀ ಬಂದೆ, ನಾ ತಂದೆ, ನೀನೆ ನನ್ನ ತಂದೆ. 84 ಲಕ್ಷ ಜೀವರಾಶಿಯನ್ನು ಸೃಷ್ಟಿ ಮಾಡಿದ್ದಾನೆ. ಅದನ್ನ 4 ಭಾಗಗಳಾಗಿ ವಿಂಗಡಿಸಿದ್ದಾನೆ. ಹೆಂಗೆ ಅಂದ್ರೆ, ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಕ್ಷೇತ್ರಜ್ವ 21 ಲಕ್ಷ, ಅಂಡದ ಅಂದರೆ ತತ್ತಿ, ಮೊಟ್ಟೆಯಿಂದ ಹುಟ್ಟುವ ಪಕ್ಷಿಗಳು 21 ಲಕ್ಷ. ಪಿಂಡದ ಅಂದರೆ ಮಾನವನನ್ನ ಮೊದಲುಗೊಂಡು ಹಸಿವಿನಂತೆ ಪ್ರಾಣಿಗಳ ಪಿಂಡದಿಂದ ಹುಟ್ಟುವಂತ ಪ್ರಾಣಿಗಳು 21 ಲಕ್ಷ. ಜಲಜ ಅಂದರೆ ನೀರಿನಲ್ಲಿ ಜೀವಿಸುವ ಜಲಚರಗಳು 21 ಲಕ್ಷ. ಕ್ಷೇತ್ರಜ್ವ ಅಂದರೆ ಆಕಾಶದಲ್ಲಿ ಬಾನಾಡಿಗಳು 21 ಲಕ್ಷ. ಒಟ್ಟು 84 ಲಕ್ಷ ಜೀವಿರಾಶಿಯನ್ನ ಸೃಷ್ಟಿ ಮಾಡಿದ್ದಾನೆ ಆ ಭಗವಂತ. ಅದನ್ನ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಅಂದ್ರೆ ಯಾರು? ಈ ಮಾನವ ಜನ್ಮ. ಈ ಮಾನವ ಜನ್ಮ ಇದು ನಮಗೆ ಬರಬೇಕಾದ್ರೆ ನಮ್ಮ ಪುಣ್ಯ ಇದನ್ನು ಸಿಗೋಲ್ಲ ನಮಗೆ. ಈ ಮಾನವ ಜನ್ಮ ಇನ್ನು ಮುಂದೆ ಸಿಗೋಲ್ಲ ನೋಡಿ. ಯಾಕೆ ಸಿಗೋಲ್ಲ? ಮುಂದೆ ಯಾವ್ಯಾವ ಜನಕ್ಕೆ ಹಾಕ್ತಾನೆ ಗೊತ್ತಿಲ್ಲ. ಹಾಕ್ಲಿ, ಯಾವ ಜನಕ್ಕೆ ಹಾಕ್ಲಿ, ಆದ್ರೆ 2 ಜನಕ್ಕೆ ಹಾಕ್ಬಾರ್ದು. ಯಾವ್ದು ಹೇಳಿ? ಜನ್ಮ ನಾಯಿ ಅಥವಾ ಹಂದಿ. ಅವು ತಿನ್ನೋದೇನು? ಅದಕ್ಕೋಸ್ಕರವಾಗಿ ಮುಂದೆ ಯಾವ್ದು ನಾವು ಒಳ್ಳೇದನ್ನ ಮಾಡಿದ್ರೆ, ನಾವು ಒಳ್ಳೆಯ ಕಾರ್ಯಗಳು, ಒಳ್ಳೊಳ್ಳೆ ಕೆಲಸ ಒಳ್ಳೊಳ್ಳೆ ಮಾಡಿದ್ರೆ ನಮ್ಮನ್ನ ಎದುರಾಗ್ತಾರೆ ಅಂದ್ರೆ, ಇದೇ ಮುಂದೆ ಆದ್ರೂ ಕೂಡ ಮಾನವ ಜನ್ಮಕ್ಕೆ ಹಾಕ್ಬೋದು. ನಾವು ಕೆಟ್ಟದ್ದು ಮಾಡಿದ್ರೆ ಏನ್ ಮಾಡ್ತಾರೆ ಹೇಳಿ? ಕೆಟ್ಟದ್ದು ಮಾಡ್ತಾ ಇದ್ರೆ ಆಗ ನಾಯಿ ಜನ್ಮಕ್ಕೂ ಅಲ್ಲ ಹಂದಿ ಜನ್ಮಕ್ಕೂ ಯಾವ್ದಾದ್ರು ಜನ್ಮಕ್ಕೆ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಯಾರೇ ಆಗಿರಲಿ ಒಳ್ಳೇದ ಮಾಡಬೇಕು. ಹುಟ್ಟಿದ ಮೇಲೆ ಸಾಯಲೇಬೇಕು, ಅದು ಲೋಕದ ನೇಮ ನೋಡಿ. ಹುಟ್ಟಿದವ್ರು ಯಾವತ್ತೂ ಸಾಯಲೇಬೇಕು. ಹುಟ್ಟಿದ ಮೇಲೆ ಸಾಯಲೇಬೇಕು,